ಜೋಡಿ ಸದಸ್ಯರು ತಮ್ಮ ಹಿಂಬದಿಯ ಸಹಾಯದಿಂದ ಕೈ ಮುಟ್ಟಬೇಡ್ರಿ, ಬಲೂನ್ ಒಳಗಿರುವ ನೀರು ತಮ್ಮ ಬಕೆಟ್ನೊಳಗೆ ಸುರಿಯುವಂತೆ ಮಾಡಬೇಕು. ಬಡ್ಕೊಂಬೇಡಿ, ಬಾಲ ಹೇಳ್ಕೊಂಡಲ್ಲೋ ಬೇಕಂತ ಕೈ ಹಿಡ್ದೆ ಅವರು ಹೆಂಗ್ ಬೇಕಾದ್ರು ಕರೆಕ್ಟ್ ಆಗಿ ಆಡೋದು ನಾನು ಫಸ್ಟ್ ದಿನ ನೋಡಿ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಒಂದು ಪ್ರೋಮೋನ ಶೇರ್ ಮಾಡಿದೆ. ಪ್ರೋಮೋದಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಬಿಗ್ ಬಾಸ್ ಒಂದು ಬಲೂನ್ ಟಾಸ್ಕ್ ಅನ್ನ ಕೊಟ್ಟಿದೆ. ಅಂತಂದ್ರೆ ತಮ್ಮ ತಂಡದ ಜೋಡಿ ಸದಸ್ಯರು ಏನ್ ಮಾಡ್ಬೇಕು, ತಮ್ಮ ಹಿಂಬದಿಯ ಸಹಾಯದಿಂದ ಆ ಬಲೂನ್ ಅನ್ನ ಒಡಿಬೇಕು. ಆ ಬಲೂನ್ ಅಲ್ಲಿ ನೀರಿರುತ್ತೆ. ಇವರು ಬಲೂನ್ ಅನ್ನ ಪ್ರೆಸ್ ಮಾಡಿದಾಗ ನೀರು ಬಂದು ತಮ್ಮ ಬಕೆಟ್ ಅಲ್ಲಿ ಬೀಳುತ್ತೆ. ಸೊ ಆ ಬಕೆಟ್ ಅಲ್ಲಿ ಯಾರು ಹೆಚ್ಚಿನ ನೀರನ್ನ ಹೊಂದಿರ್ತಾರ ನೋಡಿ, ಸೊ ಅವರು ಈ ಆಟದ ವಿನ್ನರ್ ಅಂತ ಹೇಳಕ್ಕಾಗತ್ತೆ. ಸೊ ಇದು ಆಟದ ನಿಯಮ. ಆದ್ರೆ ಯಾರು ಕೂಡ ಕೈ ಸಹಾಯವನ್ನ ಬಳಸ್ಕೋಬಾರ್ದು, ಕೈನ ಬಳಸಬಾರ್ದು, ಮತ್ತೆ ಬಾಡಿ ಯಾವುದೇ ಪಾರ್ಟ್ ಅನ್ನ ಬಳಸದೆ ಬರೀ ಹಿಂಬದಿ ಸಹಾಯದಿಂದ ಆಟವನ್ನ ಆಡ್ಬೇಕು. ಇದು ಆಟದ ನಿಯಮ. ಆದ್ರೆ ಚೈತ್ರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಕೈಯನ್ನ ಉಪಯೋಗಿಸಿ ಬಲೂನ್ ಅನ್ನ ತಮ್ಮ ಹತ್ರ ತೆಗೆದುಕೊಂಡು ಆ ಬಲೂನ್ ಅನ್ನ ಪ್ರೆಸ್ ಮಾಡಿದ್ದಾರೆ. ಸೊ ಆಗ ಇದನ್ನ ನೋಡಿರುವಂತ ರಜತ್ ಅವ್ರು ಏನ್ ಮಾಡ್ತಾರೆ, ಫೌಲ್ ಕೊಡ್ತಾರೆ ಇಮಿಡಿಯೇಟ್ ಆಗಿ. ನೀವು ಹ್ಯಾಂಡ್ ಯೂಸ್ ಮಾಡಿದ್ರಿ, ಕೈ ಬಳಕೆ ಮಾಡಿರೋ ಕಾರಣಕ್ಕಾಗಿ ಬಲೂನ್ ನಿಮ್ಮ ಹತ್ರ ಬಂತು, ಸೊ ಹಾಗಾಗಿ ಇದು ಫೌಲ್ ಅಂತ ಹೇಳಿ, ಆಟ ತಪ್ಪಾಯ್ತು ಇದು ಅಂತ ಫೌಲ್ ಕೊಡ್ತಾರೆ. ಬಟ್ ಇದಕ್ಕೆ ಒಪ್ಕೊಳ್ದಿರುವಂತ ಚೈತ್ರ ಆಗಿರ್ಬೋದು, ಮಂಜು ಅವ್ರ ಆಗಿರ್ಬೋದು, ಒಂದ್ ಸ್ವಲ್ಪ ಕಾನ್ವರ್ಸೇಷನ್ ಮಾಡ್ತಾರೆ, ಒದರಾಡ್ತಾರೆ. ಸೊ ಆಗ ಸಿಟ್ಟಿಗೆದ್ದಿರುವಂತಹ ಮೊದ್ಲೇ ಅವರು ರೆಬಲ್ ರಜತ್ ಅವರು, ಸೊ ಸ್ವಲ್ಪ ನಿಲ್ರಿ, ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅಂತ ಹೇಳಿ ಅಗ್ರೆಸಿವ್ ಆಗಿ ಬೈತಾರೆ ಎಲ್ರಿಗೂ. ಉಸ್ತುವಾರಿಯಾಗಿರುವಂತಹ ರಜತ್ ಅವರು ಮೊದ್ಲೇ ತಲೆ ಕೆಟ್ಟ ನನ್ ಮಗ ಅಂತ ಆಗಾಗ ಹೇಳ್ಕೊಂತಿರ್ತಾರೆ ಅವರು. ಸೊ ಇವ್ರು ನೋಡಿದ್ರೆ ಇಷ್ಟೊಂದು ರಗಳೆ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ರಜತ್ ಅವ್ರಿಗೆ ತಲೆ ಬಿಸಿ ಆಗ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ತದನಂತರ ಏನಾಗುತ್ತೆ ಅಂತಂದ್ರೆ, ಹನುಮಂತ ಲಮಾನಿ ಅವರ ಬಕೆಟ್ ಅಲ್ಲಿ ಬಲೂನ್ ನ ಪ್ರೆಸ್ ಮಾಡಿದಾಗ ನೀರ್ ಬೀಳೋ ಬದಲಾಗಿ ಬಲೂನೇ ಬಿದ್ದಿರತ್ತೆ. ಸೊ ಆಗ ಚೈತ್ರ ಅವರು ಮತ್ತೆ ಮಂಜು ಅವರು ಜಗಳ ತೆಗಿತಾರೆ ರಜತ್ ಜೊತೆಗೆ. ಹಾಗಾದ್ರೆ ನೀನ್ ಯಾವ ಸೀಮೆ ಉಸ್ತುವಾರಿಯನ್ನ ಮಾಡ್ತಾ ಇದೀಯಾ, ಸರಿಯಾಗಿ ಮಾಡಕ್ ಆಗಂಗಿಲ್ಲ, ನ್ಯಾಯವಾಗಿ ಆಡಕ್ ಆಗಂಗಿಲ್ವಾ, ನಾವು ಸೋತ್ರು ಪರವಾಗಿಲ್ಲ, ನ್ಯಾಯವಾಗಿ ಆಡ್ತೀವಿ, ನ್ಯಾಯವಾಗಿ ಸೋಲ್ತೀವಿ ಅಂತ ಹೇಳಿ ಮಂಜು ಅವರು ಅವ್ರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೊ ಆದ್ರೆ ರಜತ್ ಅವರು ಇದಕ್ಕೆ ಏನಂತ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಅದು ಲಕ್ಕಿಲಿ ಬಲೂನ್ ಐತಲ್ಲ ಬಕೆಟ್ ಅಲ್ಲಿ ಬಿದ್ದಿದೆ, ಆದ್ರೆ ಇವರು ಕೈನ ಉಪಯೋಗಿಸಿಕೊಂಡು ಅದನ್ನ ಹಿಡಿದು ಜಗ್ಗಿಲ್ಲ, ಹಂಗಾಗಿ ಅದು ಬಲೂನ್ ಕೆಳಗ್ ಬಿದ್ದಿಲ್ಲ, ಲಕ್ಕಿಲಿ ಬಿದ್ದಿದೆ ಅಂತ ಹೇಳ್ತಾರೆ. ಆಗ ಮಂಜು ಅವರು ಚಪ್ಪಾಳೆ ತಟ್ಟಿ, ಹೌದು ಕರೆಕ್ಟ್, ನೀವ್ ಹೇಳಿದ್ದೆ ಸರಿ ಅಂತ ಹೇಳಿ, ಸೊ ಅಂದ್ರೆ ಒಂಥರ ಶೇಮಿಂಗ್ ತರ ಅವ್ರಿಗೆ ಕ್ಲಾಪ್ ಮಾಡಿದುಂಟು. ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ರಜತ್ ಅವರು ಬೇಕಂತಾನೆ ತ್ರಿವಿಕ್ರಮ್ ಅವರಿಗೆ ಫೇವರಿಸಂ ಮಾಡ್ತಾ ಇದ್ದಾರೆ. ಅಂತಂದ್ರೆ ಹನುಮಂತ್ ಅವರು ತ್ರಿವಿಕ್ರಮ್ ಅವರ ತಂಡದಲ್ಲಿದ್ದಾರೆ. ಸೊ ಹೀಗಾಗಿ ಹನುಮಂತ್ ತಪ್ಪು ಮಾಡಿದ್ರು ಸಹಿತ ರಜತ್ ಅವರು ಅದನ್ನ ಈ ರೀತಿಯಾಗಿ ಕನ್ವೆ ಮಾಡಿದ್ರು ಅಂತ ಹೇಳಿ ಮಂಜು ಅವರು ಹೇಳ್ತಾ ಇದ್ದಾರೆ. ಸೊ ಮಂಜು ಅವ್ರ ವಾದ ಏನು ಅಂತಂದ್ರೆ, ನಾವು ಆಟನ ನಿಯತ್ತಾಗಿ ಆಡ್ತೀವಿ, ನಾವು ಪ್ರಾಮಾಣಿಕವಾಗಿ ಆಟ ಆಡ್ತೀವಿ, ನಮ್ಮ ತಪ್ಪಿದೆ ಅಂತ ನೀ ಹೇಳ್ತಾ ಇದೀಯಾ, ಸೊ ಹಾಗಾದ್ರೆ ವೀಕೆಂಡ್ ಅಲ್ಲಿ ಸರ್ ನೋಡ್ತಾರೆ, ಅವ್ರು ಹೇಳ್ತಾರೆ ಅಂತ ಹೇಳಿ ರಜತ್ ಅವ್ರಿಗೆ ಈ ರೀತಿಯಾಗಿ ಮಂಜು ಅವರು ರೇಗಾಡಿದ್ದಾರೆ. ಮತ್ತೆ ಚೈತ್ರಾನು ಕೂಡ ರೇಗಾಡಿದ್ದಾರೆ. ಬಟ್ ಇದೆಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನೋಡೋಣ. ಬಟ್ ಹನುಮಂತು ತಪ್ಪಿದ್ರೆ ಹನುಮಂತನೇ ಒಪ್ಕೊಂತಾರೆ. ಹನುಮಂತನ್ಗೆ ಒಂದ್ ಮಾತು ಕೇಳ್ಬೇಕು. ಸೊ ಎಪಿಸೋಡ್ ಅಲ್ಲಿ ನೋಡೋಣ ಏನೇನೆಲ್ಲ ಆಗುತ್ತೆ, ಹನುಮಂತ ಇದಕ್ಕೆ ಏನ್ ಸಮರ್ಥನೆ ಕೊಡ್ತಾರೆ ನೋಡೋಣ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ರಿವ್ಯೂ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.